ಇದೀಗ 15 ಲಕ್ಷ ಗಿಡ ನೆಟ್ಟು ಕೋಟಿ ಕೋಟಿ ಹಣವನ್ನ ಗುಳುಂಸ್ವಾಹ ಮಾಡ್ತಾ ಜಿಬಿಎ ಅನ್ನುವಂಥದ್ದು. ಇತ್ತ ಗಿನ್ನಿಸ್ ದಾಖಲೆ ಹೆಸರಿನಲ್ಲಿ ಬಿಡಿಎ ಮಾಡ್ತಾ ಗೋಲ್ಮಾಲ್ ಅನ್ನುವಂತಹ ಪ್ರಶ್ನೆ ಮುಂದಾಗ್ತಾ ಇದೆ. 15 ಲಕ್ಷ ಗಿಡ ನೆಟ್ಟು ಕೋಟಿ ಕೋಟಿ ಹಣ ಗುಳುಂಸ್ವಾಹ ಆಯ್ತಾ? ಗಿನ್ನಿಸ್ ದಾಖಲೆ ಹೆಸರಿನಲ್ಲಿ ಬಿಡಿಎ ಮಾಡ್ತಾ ಗೋಲ್ಮಾಲ್. ಸೈಟ್ ಆಯ್ತು, ಲೇಔಟ್ಸ್ ಆಯ್ತು, ಸಸಿ ಹೆಸರಿನಲ್ಲೂ ಲೂಟಿ ಮಾಡ್ತಾ ಇದೆಯಾ ಬಿಡಿಎ? ಲೇಔಟ್ ಸ್ಕ್ಯಾಮ್ ನಿಂದ ಬಿಡಿಎ ಹೆಸರಾಗಿದ್ದು ಹಳೇ ಸುದ್ದಿ, ಈಗ ಹೊಸ ಸುದ್ದಿ ಇದೆ. ಈಗ ಸಸಿ ನೆಡೋದ್ರಲ್ಲಿ ಸ್ಕ್ಯಾಮ್ ಮಾಡ್ತಾ ಬಿಡಿಎ ಅನ್ನುವಂಥದ್ದು. ಬೆಂಗಳೂರಿನಲ್ಲಿ ಹೊಸ ಗಾರ್ಡನ್ ಮಾಡ್ತೀವಿ ಅಂತ ಹೈ ಡ್ರಾಮಾ ಮಾಡಿದ್ರ ಹಾಗಿದ್ರೆ ಒಂದೇ ದಿನದಲ್ಲಿ 15 ಲಕ್ಷ ಗಿಡ ನೆಟ್ವಿ ಅಂತ ದಾಖಲೆ ಬರೆದಿದ್ದ ಬಿಡಿಎ 15 ಲಕ್ಷದ ಪೈಕಿ ಲಕ್ಷಾಂತರ ಸಸಿಗಳು ನೀರಿಲ್ಲದೆ ನೆಲಕ್ಕಚ್ಚಿರೋದೇ ಈಗ ಸುದ್ದಿ ಆಗ್ತಾ ಇದೆ. ಗಿಡ ನೆಟ್ರೆ ಸಾಲದು ಸರ್, ನೀರು ಕೂಡ ಹಾಕ್ಬೇಕಲ್ವಾ? 15 ಲಕ್ಷ ಗಿಡ ನೆಟ್ಟಿರೋದು ಕೋಟಿ ಕೋಟಿ ಹಣ ಗುಳುಂಸ್ವಾಹ ಆಯ್ತಾ ಅಂತ ಗಿನ್ನಿಸ್ ದಾಖಲೆ ಹೆಸರಿನಲ್ಲಿ ಬಿಡಿಎ ಮಾಡ್ತಾ ಗೋಲ್ಮಾಲ್ ಅನ್ನುವಂಥದ್ದು. ಸೈಟ್ ಆಯ್ತು, ಲೇಔಟ್ಸ್ ಆಯ್ತು, ಇದೀಗ ಸಸಿ ಹೆಸರಲ್ಲೂ ಕೂಡ ಲೂಟಿ. ಲೇಔಟ್ ಸ್ಕ್ಯಾಮ್ ನಿಂದ ಬಿಡಿಎ ಹೆಸರಾಗಿದ್ದು ಹಳೆಯ ಸುದ್ದಿ, ಇದೀಗ ಹೊಸ ಸುದ್ದಿ ಆಗ್ತಾ ಇರುವಂಥದ್ದು. ಇನ್ನು ಕಳೆದ ತಿಂಗಳಷ್ಟೇ ಈ ಒಂದು ಸಸಿಯನ್ನ ನೆಟ್ಟಿ ಗಿನ್ನಿಸ್ ದಾಖಲೆಯನ್ನ ಬರೆದಿದ್ರು ಅಂತ ಹೇಳ್ಬಿಟ್ಟು ಕೆಂಪೇಗೌಡ ಜಯಂತಿ ದಿನ ಈ ಒಂದು ಗಿನ್ನಿಸ್ ದಾಖಲೆಯ ಪ್ರಮಾಣ ಪತ್ರವನ್ನ ಸಿಕ್ಕಿರುತ್ತೆ. ಆ ಒಂದು ಪ್ರಮಾಣ ಪತ್ರವನ್ನ ಕೂಡ ಹ್ಯಾರಿಸ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಿರ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹಳ ಸಂತೋಷದಿಂದ ಮಾತನಾಡಿರ್ತಾರೆ. ಈ ರೀತಿಯಾಗಿ ನಾವು ಒಂದೊಳ್ಳೆ ಕಾರ್ಯಕ್ಕೆ ಮುಂದಾಗಿರುವಂಥದ್ದು, ಲಕ್ಷಾಂತರ ಜನರಿಗೆ ಇದರಿಂದ ಗಾಳಿ ಬೆಳಕು ಸಿಗುತ್ತೆ ಅನ್ನುವಂತಹ ಮಾತುಗಳನ್ನೆಲ್ಲ ಹೇಳಿದ್ರು. ಅಷ್ಟರಲ್ಲೇ ಇದೀಗ ಆ ಸಸಿಗಳಿಗೆ ನೀರಿಲ್ಲ, ನಿರ್ವಹಣೆ ಇಲ್ಲ. ಇದಕ್ಕೆ ಯಾರು ಕಾರಣ? ಬಿಡಿಎನೇ ನೇರ ಕಾರಣ ಆಗುತ್ತೆ. ಶೋಕಿಗೋಸ್ಕರ ಈ ರೀತಿಯಾಗಿ ಕೆಲಸ ಮಾಡಿದ್ರ ಡಿ.ಕೆ. ಶಿವಕುಮಾರ್ ಅವರಾದ್ರೂ ಈ ಕಡೆ ಗಮನ ಹರಿಸ್ಬೇಕಲ್ವಾ? ಕೇವಲ ಪ್ರಮಾಣ ಪತ್ರಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆಯಾ ನಿಮ್ ಸರ್ಕಾರ ಅನ್ನುವಂಥದ್ದು. ಇದೀಗ ಸೈಟ್ಸ್ ಆಯ್ತು, ಲೇಔಟ್ಸ್ ಆಯ್ತು, ಸಸಿ ಹೆಸರಲ್ಲೂ ಕೂಡ ಸೈಟು ಲೇಔಟ್ಗಳ ಹೆಸರಿನಲ್ಲಿ ವಂಚನೆ ಮಾಡ್ತಾ ಇದ್ರು. ಇದೀಗ ಸಸಿಗೂ ಕೂಡ ಜೀವ ಇರುತ್ತೆ. ನೀವು ಇವತ್ತು ಚೆನ್ನಾಗಿ ಬೆಳೆಸಿದ್ರೆ, ನೀರು ಹಾಕಿ ಬೆಳೆಸಿದ್ರೆ, ನಾಳೆ ದಿನ ನಿಮ್ಮ ಮಕ್ಕಳಿಗೆ ಒಂದು ಗಾಳಿ ಬೆಳಕನ್ನ ಕೊಡುವಂಥದ್ದು. ಆ ಸಸಿಗಳಿಗೆ ನಿರ್ವಹಣೆ ಇಲ್ಲ, ನೀರಿಲ್ಲ. ನೀವು ನೀರಿಲ್ಲ ಅಂದ್ರೆ ಬದುಕ್ತೀರಾ? ಸಸಿಗಳು ಇವಾಗ ಸತ್ತು ಹೋಗುವಂತ ಪರಿಸ್ಥಿತಿಯಲ್ಲಿ ಇದೆಯಲ್ಲ. ಜೂನ್ 27ರಂದು ಒಂದೇ ದಿನ 15 ಲಕ್ಷ ಸಸಿ ನಡೆಸಿದ್ದ ಬಿಡಿಎ ಕಹಾನಿ ಇದು. ಸುಮಾರು 50 NGOಗಳ ಸಹಯೋಗದಲ್ಲಿ 50,000 ಸದಸ್ಯರು ಸಾಥ್ ಕೊಟ್ಟಿದ್ರು. ಪಬ್ಲಿಸಿಟಿಗಾಗಿ ಫೋಟೋ ಪೋಸ್, ಗಿನ್ನಿಸ್ ದಾಖಲೆಗಾಗಿ ಸಸಿಗಳ ಸ್ಕೀಮ್. ನಿರ್ವಹಣೆ ಇಲ್ಲದೆ ಸಾಯ್ತಾ ಇವೆ ಸಸಿಗಳು. ಹೇಳೋರಿಲ್ಲ, ಕೇಳೋರಿಲ್ಲ. ನಿಮ್ಮ ಅಶ್ವವೇಗ ನ್ಯೂಸ್ ತಂಡದಿಂದ ಗ್ರೌಂಡ್ ರಿಪೋರ್ಟ್ ನಲ್ಲಿ ಇದು ಬಟಾ ಬಯಲಾಗಿದೆ. ರಾಜಕಾರಣಿಗಳ ಗಿನ್ನಿಸ್ ಸುದ್ದಿ ಬಳಿಕ ಸಸಿಗಳನ್ನ ಕೇಳೋರಿಲ್ಲ. ಕೇವಲ 12 ಗಂಟೆಗಳಲ್ಲೇ 15 ಲಕ್ಷ ಸಸಿ ನೆಟ್ಟ ದಾಖಲೆ. ಗಿನ್ನಿಸ್ ದಾಖಲೆ ಬರೆದಿದ್ದೇವೆ ಅಂತ ಬಡಾಯಿ ಕೊಚ್ಕೊಂಡಿದ್ದಂತಹ ಬಿಡಿಎ 88 ಕೋಟಿ ವೆಚ್ಚದಲ್ಲಿ 12 ಗಂಟೆ 15 ಲಕ್ಷ ಸಸಿ, 50,000 ವಾಲಂಟಿಯರ್ಸ್ ಭಾಗಿಯಾಗಿದ್ರು. ಒಂದು ಗಿಡಕ್ಕೆ 500 ರೂಪಾಯಿಗೂ ಹೆಚ್ಚು ಖರ್ಚಾಗಿತ್ತು. ಡಿ.ಕೆ. ಸಾಹೇಬ್ರೆ, ನೀವಾದ್ರೂ ಈ ಅನಾಹುತನ ಗಮನಿಸಿ. ಸಸಿಗಳನ್ನ ಉಳಿಸಿ, ಹಸಿರು ಬೆಳೆಸಿ, ಬೆಂಗಳೂರನ್ನ ಕಾಪಾಡಿ. ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿರುವಂತಹ ಡಿ.ಕೆ. ಶಿವಕುಮಾರ್ ಆದ್ರೂ ಈ ಸುದ್ದಿನ ಗಮನಿಸಲೇಬೇಕು. ಜೂನ್ 27ರಂದು ಒಂದೇ ದಿನ 15 ಲಕ್ಷ ಸಸಿಯನ್ನ ನಡೆಸಿದ್ರು. ಸುಮಾರು 50 NGOಗಳಿಂದ ಸಹಯೋಗದಲ್ಲಿ 50,000 ಸದಸ್ಯರು ಕೂಡ ಭಾಗಿಯಾಗಿದ್ರು. ಪಬ್ಲಿಸಿಟಿಗಾಗಿ ಫೋಟೋಗೆ ಪೋಸ್ ಕೊಟ್ಟು ಗಿನ್ನಿಸ್ ದಾಖಲೆಗಳಾಗಿ ಸಸಿಯ ಸ್ಕೀಮಾ ಅನ್ನುವಂಥದ್ದು. ನಿರ್ವಹಣೆ ಇಲ್ಲದೆ ಸಾಯ್ತಾ ಇವೆ ಸಸಿಗಳು. ಹೇಳೋರಿಲ್ಲ, ಕೇಳೋರಿಲ್ಲ. ನಿಮ್ಮ ಅಶ್ವವೇಗ ನ್ಯೂಸ್ ತಂಡದಿಂದ ಗ್ರೌಂಡ್ ರಿಪೋರ್ಟ್ ನಲ್ಲಿ ಇದೀಗ ಬಟಾ ಬಯಲಾಗಿದೆ. ರಾಜಕಾರಣಿಗಳ ಗಿನ್ನಿಸ್ ಸುದ್ದಿಯ ಬಳಿಕ ಸಸಿಗಳಿಗೆ ಕೇಳೋರಿಲ್ಲ, ಹೇಳೋರಿಲ್ಲ. ನಿರ್ವಹಣೆ ಅಂತೂ ಕೇಳೋದಕ್ಕೆ ಹೋಗ್ಬೇಡಿ. 12 ಗಂಟೆಗಳಲ್ಲಿ 15 ಲಕ್ಷ ಸಸಿಯನ್ನ ನೆಟ್ಟಿ ಗಿನ್ನಿಸ್ ದಾಖಲೆಯನ್ನ ಬರೆದಿದ್ರು. ಯಾರಿಗ್ ಬೇಕು ಈ ನಿಮ್ಮ ಗಿನ್ನಿಸ್ ದಾಖಲೆ? ತೆಗೆದು ಬಿಸಾಕಿ. ಒಂದು ಸಸಿನ ನೋಡ್ಕೊಳ್ಳೋ ಅಂತ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ನಿಮಗೆ ಈ ಗಿನ್ನಿಸ್ ದಾಖಲೆನೂ ಬೇಕಾಗಿಲ್ಲ. ಒಂದೇ ಒಂದು ದಿನ 15 ಲಕ್ಷ ಸಸಿಯನ್ನ ನೆಟ್ಟಿ ಬಡಾಯಿ ಕೊಚ್ಕೊಂಡಿದ್ರಲ್ಲ, ಎಲ್ಲಿ ಹೋದ್ರು?
ಕಾಣಿಸ್ತಾ ಇರುವಂತಹ ಮೊಹಮ್ಮದ್ ಹ್ಯಾರಿಸ್ ಅವರು ಎಲ್ಲಿ ಹೋದ್ರು ಅಂತ. ಸಸಿಗಳನ್ನ ನೆಟ್ಟು ಬರೇ ಫೋಟೋಗಷ್ಟೇ ನೀವು ಸೀಮಿತರಾದ್ರ ಅನ್ನುವಂಥದ್ದು. ನಿಮಗೆ ನೀರಿಲ್ಲ ಅಂತಂದ್ರೆ ನೀವು ಇರೋದಕ್ಕಾಗುತ್ತಾ ಸರ್? ಸಸಿಗಳು ಹಾಗೆ ಅಲ್ವಾ, ಅವಕ್ಕೂ ಜೀವ ಇರುತ್ತೆ ಅಲ್ವಾ, ಪೋಷಕಾಂಶ ಬೇಕು ಅಲ್ವಾ. ನೀರಿಲ್ದೆ ಹೇಗೆ ಬದುಕೋದಕ್ಕೆ ಸಾಧ್ಯ? ಒಣಗ್ತಾ ಇವೆ, ಸಾಯ್ತಾ ಇವೆ. ಗಮನ ಹರಿಸ್ಬೇಕಲ್ವಾ? ಬರೀ ಗಿನ್ನಿಸ್ ದಾಖಲೆಗೆ ಮಾತ್ರ ನೀವು ಫೋಟೋಗೆ ಫೋಸ್ ಕೊಟ್ಟಿರುವಂತೆ ಕಾಣ್ತಾ ಇದೆ. ಈ ಒಂದು ಗ್ರೌಂಡ್ ರಿಪೋರ್ಟಿಂಗ್ ಅನ್ನ ಮಾಡಿದಾಗ ಅಶ್ವವೇಗದಲ್ಲಿ ಈ ಒಂದು ಸತ್ಯಾಂಶ ಬಯಲಾಗಿರುವಂಥದ್ದು.